ಗುಲ್ಬರ್ಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ನಾವು ಮೆಮೊರಂ ಕೊಟ್ಟಿದ್ದೀವಿ, ನೀವು ಗ್ಯಾರಂಟಿ ಯೋಜನೆಗೆ ಈ ಅಮೌಂಟನ್ನು ಬಳಸಬೇಡ್ರಿ ಅಂತಕ್ಕಂಥದ್ದು. ಆದರೂ ಕೂಡ ಅವು ಕಿವಿಗೆ ಹಾಕಲಾರದೆ ಇವತ್ತು ಸುಳ್ಳು ಹೇಳಿ ಅದರಲ್ಲಿ ಕೂಡ ನಾವು ಆ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಕತ್ತಾರೆ. ಇದು ಸುಳ್ಳದ. ಇವತ್ತು ಏನದ ಬೆಳೆ ಪರಿಹಾರ ಆಗಿರ್ಬೋದು ರೈತರಿಗೆ. ಇವತ್ತು ವಿಶೇಷವಾಗಿ ದುಡಿಯೋ ವರ್ಗ ಯಾವುದು ಅಂತಂತಂದ್ರೆ ನಮ್ಗೆ ಅಂಗನವಾಡಿ ಶಿಕ್ಷಕರು ಮತ್ತು ಬಿಸಿ ಊಟದ ಶಿಕ್ಷಕರು, ಆಶಾ ಕಾರ್ಯಕರ್ತರು, ಇಂಥ ಅನೇಕ ಜನ ಬಿಡಿಯಾಗಿರ್ತಕ್ಕಂಥ ಕಾರ್ಮಿಕರು ಅವ್ರಿಗೆ ದಿನನಿತ್ಯದ ಸಂಬಳ ಕೊಡಬೇಕಾದ ಕೊಳ್ಳಾರದೆ ಈ ಸರ್ಕಾರ ವಂಚನೆ ಮಾಡಕತ್ತದ. ಇಂಥ ಹಲವಾರು ಸಮಸ್ಯೆಗಳವ. ಇಂಥ ಹಲವಾರು ಸಮಸ್ಯೆ ಬಗೆಹರಿಸಬೇಕು ಬಜೆಟ್ನಲ್ಲಿ ಅಂತಕ್ಕಂಥದ್ದು ಅವ್ರದ್ದು ವಿಚಾರನೇ ಇಲ್ಲ. ಹಲವಾರು ಮಹಿಳೆಯರು ಲಕ್ಷಾನುಗಟ್ಟಲೆ ಜನ ಸೇರಿ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟ್ರೈಕ್ ಮಾಡಿದ್ರೂ ಕೂಡ ಅದ್ರ ಬಗ್ಗೆ ಯಾರೂ ವಿಚಾರನೇ ಎತ್ತಲ್ಲ. ಏನು ಬೇಸಿಕ್ಕಾಗಿ ಕರ್ನಾಟಕಕ್ಕೆ ಬೇಕು, ಯಾವ ಜನಾಂಗಕ್ಕೆ ಏನು ಬೇಕು ಅನ್ನೋದು ಸರ್ಕಾರ ವಿಚಾರಣೆ ಮಾಡ್ಲಿಕ್ಕತ್ತಿಲ್ಲ. ಆ ಬಗ್ಗೆ ವಿಚಾರ ಮಾಡಬೇಕು ಸರ್ಕಾರ. ಆ ಬಗ್ಗೆ ಬಜೆಟ್ನಲ್ಲಿ ಯಾರಿಗೆ ಏನು ಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿ ಅದು ತೀರ್ಮಾನ ತೊಗೋಬೇಕು ಅಂತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿ ಆಗ್ರಹ.